ಮನ್ರೇಗಾ ಯೋಜನೆಯನ್ನ ರಾಮ್ಜಿ ವಿಲ್ ಅಂತ ಹೇಳಿ ಹೆಸರು ಬದಲಾಯಿಸುವ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಇದ್ರೆ ಈತ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರತಕ್ಕಂತ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರುವ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ದ್ವೇಷ ಭಾಷಣ ಮಸೂದೆ ಕಾಯ್ದೆ ಆಗೋಕ್ ನಾವು ಬಿಡೋದೇ ಇಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಿಲ್ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಮಾರಕವಾದ ಬಿಲ್ ಅಂತ ಕೂಡ ಮಾತನಾಡಿದ್ದಾರೆ. ದ್ವೇಷ ಭಾಷಣದ ಬಿಲ್ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿರತಕ್ಕಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಆ ಬಿಲ್ ಪಾಸ್ ಆಗಿದೆ. ಇನ್ನು ಬಿಜೆಪಿ ಮುಂದಿನ ನಡೆ ಏನು ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಲ್ ಅನ್ನ ಈಗಾಗಲೇ ಎರಡೂ ಸದನದಲ್ಲೂ ಕೂಡ ಪಾಸ್ ಮಾಡಿಕೊಂಡಿದೆ ಬಹುಮತದ ಆಧಾರದ ಮೇಲೆ. ಸೊ ಇದನ್ನ ಮುಂದಿನ ಹೋರಾಟ ಯಾವ ರೀತಿ ಮಾಡುತ್ತೆ ಬಿಜೆಪಿ? ನೋಡಿ, ಇದು ರಾಜಕಾರಣಿಗಳನ್ನ ಸರ್ಕಾರವನ್ನ ವಿರೋಧಿಸ್ತಕ್ಕಂಥ, ನಿಂದಿಸ್ತಕ್ಕಂಥ, ಅದು ಬೇರೆ ಬೇರೆ ಸಂಘಟನೆಗಳವರನ್ನ ಎಲ್ಲರನ್ನೂ ಅಣಿಯಲಿಕ್ಕೆ ಮಾಡಿರತಕ್ಕಂಥ ಬಿಲ್ಲು. ಇದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೂ ಕೂಡ ಅವರಿಗೆ ಮೆಜಾರಿಟಿ ಇದೆ. ಅದರಿಂದಾಗಿ ಇವತ್ತು ಅವರು ಪಾಸ್ ಮಾಡ್ಕೊಂಡಿರಬಹುದು. ಇದು ಇಲ್ಲಿಗೆ ಉಳಿಯೋದಿಲ್ಲ. ಈಗಾಗಲೇ ದೇಶದಲ್ಲಿ ಬಿಎನ್ಎಸ್ ಆಕ್ಟ್ ಅನ್ನ ತರಲಾಗಿದೆ ಅನ್ನುವಂಥದ್ದು ಒಂದು ಕಡೆ, ಜೊತೆಯಲ್ಲಿ ಕೆಳಮನೆಯಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ಬಗ್ಗೆ ಏನಾದರೂ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ಈ ಬಿಲ್ ಜಾರಿಗೆ ತರೋದು ಬೇಡ ಅನ್ನುವಂಥದ್ದು ಏನಾದರೂ ಮನವಿಯನ್ನು ಮಾಡ್ತೀರಾ ಅಂತ? ಖಂಡಿತವಾಗಿಯೂ. ನೋಡಿ, ಈಗಾಗಲೇ ದ್ವೇಷ ಭಾಷಣ ಯಾರೇ ಮಾಡಿದ್ರು ಅದನ್ನ ಹತ್ತಿಕ್ಕಲಿಕ್ಕೆ ಮತ್ತೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಹಲವು ಕಾನೂನುಗಳಿದೆ. ಅದನ್ನೇ ಬಿಎನ್ಎಸ್ ಅಡಿಯಲ್ಲೂ ಕೂಡ ನನ್ನ ಮೇಲೇನೆ ಇವತ್ತು ನಾನು ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ನನ್ನ ಮೇಲೇನೆ ಏನು ಎಫ್ಐಆರ್ ಆಯಿತು, ನಾನ್ ಬೇಲೆಬಲ್ ಆಯಿತು, ಇದೆಲ್ಲವನ್ನೂ ಕೂಡ ಆ ಕಂಪ್ಲೇಂಟ್ ಅಲ್ಲೂ ಕೂಡ ನಾನು ದ್ವೇಷ ಭಾಷಣ ಮಾಡಿದ್ದೀನಿ ಅಂತಂದಿಲ್ಲ. ಮುಂದೆ ಇಂಥದ್ದು ಆಗೋ ಸಂದರ್ಭ ಇದೆ ಅಂತ ಹೇಳ್ಕೊಂಡು ಒಂದು ಇದು ಕೊಟ್ಟಿದ ತಕ್ಷಣನೇ ನನ್ನನ್ನೇ ನಾನ್ ಬೇಲೆಬಲ್ ಮಾಡಿದ್ರು. ಇದನ್ನ ನಿದರ್ಶನವಾಗಿ ನಾನು ಕೊಟ್ಟು ಯಾವ ರೀತಿ ಮಿಸ್ಯೂಸ್ ಮಾಡಬಹುದು ನೀವು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇಷ್ಟಾದರೂ ಕೂಡ ಅವರು ನಾವು ಹಠಕ್ಕೆ ಬಿದ್ದು ಇದನ್ನು ಮಾಡಿದ್ದಾರೆ. ಇದನ್ನ ನಾವು ಹೋರಾಟವೂ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಯಾಕೆಂತಂದ್ರೆ ನಮ್ಮ ಮೇಲೆ ಮಾತ್ರ ಅಲ್ಲ, ನಮಗೆ ಭಯ ಇಲ್ಲ. ಇವರು ನಮ್ಮನ್ನು ಎಷ್ಟೇ ಭಯ ಪಡಿಸಿದ್ರು ನಾವು ಯಾವ ದ್ವೇಷ ಭಾಷಣವೂ ಮಾಡೋದಿಲ್ಲ, ಏನಿಲ್ಲ. ಆದ್ರೆ ನೋಡಿ, ಈ ಕಚೇರಿಯಲ್ಲೇ ಕುಳಿತು, ಈ ಸದನದಲ್ಲೇ ಕುಳಿತು ಈಗ ದೇಶದ ಗೃಹ ಸಚಿವರ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಅವರು ಏನಂತಂದ್ರು, ನಾಲಾಯಕ್ ಗೃಹ ಸಚಿವರು ಅಂತಂದ್ರು. ಅದು ದ್ವೇಷ ಭಾಷಣ ಅಲ್ವಾ? ನೀವು ಮಾಡಿ ತಂದಿರೋ ಬಿಲ್ ಯಾವುದು? ದ್ವೇಷ ಭಾಷಣದ್ದು. ದ್ವೇಷ ಭಾಷಣದ ಇದು ಬಿಲ್ಲಿನ ಮೇಲೆ ಮಾತಾಡುವಾಗ್ಲೇನೆ ನೀವು ದೇಶದ ಗೃಹ ಸಚಿವರ ಮೇಲೆ ನೀವು ಯಾವ ದ್ವೇಷ ಭಾಷಣ ಮಾಡ್ಲಿಲ್ವಾ? ಇದಕ್ಕೆ ಯಾರು ಹೊಣೆ? ಈಗ ಅವ್ರ ಮೇಲೆ ಏನ್ ಕ್ರಮ ಜರುಗಿಸ್ತೀರಿ? ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಇವತ್ತು ಮಾಡ್ಬೇಕಲ್ಲ ಅವರು. ಒಬ್ಬ ಮಂತ್ರಿ ಆದ್ರೆ ಅವ್ರಿಗೆ ಬೇರೆ ನ್ಯಾಯ, ಬೇರೆಯವ್ರಿಗೆ ಬೇರೆ ನ್ಯಾಯ ಇರುತ್ತಾ? ಸೇಮ್ ಥಿಂಗ್ ವಿಧಾನಸಭೆಯಲ್ಲೂ ಕೂಡ ಆಯ್ತು. ಬೈರತಿ ಸುರೇಶ್ ಅವರು, ಕರಾವಳಿ ಅವರು ಇರೋದೇ ಬೆಂಕಿ ಹಚ್ಚೋಕೆ ಅನ್ನೋಂಥದ್ದು ಹೇಳಿದ್ರು. ಇಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ನಿಂದನೆ ಮಾಡಿದ್ದಾರೆ. ಇದೆ ಈಗ ನನಗನ್ಸಂಗೆ ಇವರ ಕ್ಯಾಬಿನೆಟ್ ಅಲ್ಲೇನೆ ಅರ್ಧದಷ್ಟು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದೇನ ಜಾರಿಗೆ ಬಂದ್ರೆ ಅವರೇ ಮೊದಲು. ಮನ್ರೇಗಾ ಯೋಜನೆಯನ್ನ ರಾಮ್ಜಿ ವಿಲ್ ಅಂತ ಹೇಳಿ ಹೆಸರು ಬದಲಾಯಿಸುವ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಇದ್ರೆ ಈತ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರತಕ್ಕಂತ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರುವ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ದ್ವೇಷ ಭಾಷಣ ಮಸೂದೆ ಕಾಯ್ದೆ ಆಗೋಕ್ ನಾವು ಬಿಡೋದೇ ಇಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಿಲ್ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಮಾರಕವಾದ ಬಿಲ್ ಅಂತ ಕೂಡ ಮಾತನಾಡಿದ್ದಾರೆ. ದ್ವೇಷ ಭಾಷಣದ ಬಿಲ್ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿರತಕ್ಕಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಆ ಬಿಲ್ ಪಾಸ್ ಆಗಿದೆ. ಇನ್ನು ಬಿಜೆಪಿ ಮುಂದಿನ ನಡೆ ಏನು ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಲ್ ಅನ್ನ ಈಗಾಗಲೇ ಎರಡೂ ಸದನದಲ್ಲೂ ಕೂಡ ಪಾಸ್ ಮಾಡಿಕೊಂಡಿದೆ ಬಹುಮತದ ಆಧಾರದ ಮೇಲೆ. ಸೊ ಇದನ್ನ ಮುಂದಿನ ಹೋರಾಟ ಯಾವ ರೀತಿ ಮಾಡುತ್ತೆ ಬಿಜೆಪಿ? ನೋಡಿ, ಇದು ರಾಜಕಾರಣಿಗಳನ್ನ ಸರ್ಕಾರವನ್ನ ವಿರೋಧಿಸ್ತಕ್ಕಂಥ, ನಿಂದಿಸ್ತಕ್ಕಂಥ,
ಅದು ಬೇರೆ ಬೇರೆ ಸಂಘಟನೆಗಳವರನ್ನ ಎಲ್ಲರನ್ನೂ ಅಣಿಯಲಿಕ್ಕೆ ಮಾಡಿರ್ತಕ್ಕಂಥ ಬಿಲ್ಲು. ಇದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೂ ಕೂಡ ಅವರಿಗೆ ಮೆಜಾರಿಟಿ ಇದೆ, ಅದರಿಂದಾಗಿ ಇವತ್ತು ಅವರು ಪಾಸ್ ಮಾಡ್ಕೊಂಡಿರ್ಬೋದು. ಇದು ಇಲ್ಲಿಗೆ ಉಳಿಯೋದಿಲ್ಲ. ಈಗಾಗಲೇ ದೇಶದಲ್ಲಿ ಬಿಎನ್ಎಸ್ ಆಕ್ಟ್ ಅನ್ನ ತರಲಾಗಿದೆ ಅನ್ನೋಂಥದ್ದು ಒಂದು ಕಡೆ, ಜೊತೆಯಲ್ಲಿ ಕೆಳಮನೆಯಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ಬಗ್ಗೆ ಏನಾದರೂ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ಈ ಬಿಲ್ ಜಾರಿಗೆ ತರೋದು ಬೇಡ ಅನ್ನೋಂಥದ್ದು ಏನಾದರೂ ಮನವಿಯನ್ನು ಮಾಡ್ತೀರಾ ಅಂತ? ಖಂಡಿತವಾಗಿಯೂ ನೋಡಿ, ಈಗಾಗಲೇ ದ್ವೇಷ ಭಾಷಣ ಯಾರೇ ಮಾಡಿದ್ರು ಅದನ್ನ ಹತ್ತಿಕ್ಕಲಿಕ್ಕೆ ಮತ್ತೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಹಲವು ಕಾನೂನುಗಳಿದೆ. ಅದನ್ನೇ ಬಿಎನ್ಎಸ್ ಅಡಿಯಲ್ಲೂ ಕೂಡ ನನ್ನ ಮೇಲೇನೆ ಇವತ್ತು ನಾನು ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ನನ್ನ ಮೇಲೇನೆ ಏನು ಎಫ್ಐಆರ್ ಆಯಿತು, ನಾನ್ ಬೇಲೆಬಲ್ ಆಯಿತು, ಇದೆಲ್ಲವನ್ನೂ ಕೂಡ ಆ ಕಂಪ್ಲೇಂಟ್ ಅಲ್ಲೂ ಕೂಡ ನಾನು ದ್ವೇಷ ಭಾಷಣ ಮಾಡಿದ್ದೀನಿ ಅಂತಂದಿಲ್ಲ. ಮುಂದೆ ಇಂಥದ್ದು ಆಗೋ ಸಂದರ್ಭ ಇದೆ ಅಂತ ಹೇಳ್ಕೊಂಡು ಒಂದು ಇದು ಕೊಟ್ಟಿದ ತಕ್ಷಣನೇ ನನ್ನನ್ನೇ ನಾನ್ ಬೇಲೆಬಲ್ ಮಾಡಿದ್ರು. ಇದನ್ನ ನಿದರ್ಶನವಾಗಿ ನಾನು ಕೊಟ್ಟು ಯಾವ ರೀತಿ ಮಿಸ್ಯೂಸ್ ಮಾಡಬಹುದು ನೀವು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇಷ್ಟಾದರೂ ಕೂಡ ಅವರು ನಾವು ಆಟಕ್ಕೆ ಬಿದ್ದು ಇದನ್ನು ಮಾಡಿದ್ದಾರೆ. ಇದನ್ನ ನಾವು ಹೋರಾಟವೂ ಮಾಡಬೇಕಾಗತ್ತೆ ಇದೆಲ್ಲವನ್ನು. ಯಾಕಂತಂದ್ರೆ ನಮ್ಮ ಮೇಲೆ ಮಾತ್ರ ಅಲ್ಲ, ನಮಗೆ ಭಯ ಇಲ್ಲ. ಇವರು ನಮ್ಮನ್ನು ಎಷ್ಟೇ ಭಯ ಪಡಿಸಿದ್ರು ನಾವು ಯಾವ ದ್ವೇಷ ಭಾಷಣವೂ ಮಾಡೋದಿಲ್ಲ, ಏನಿಲ್ಲ. ಆದ್ರೆ ನೋಡಿ, ಈ ಕಚೇರಿಯಲ್ಲೇ ಕುಳಿತು, ಈ ಸದನದಲ್ಲೇ ಕುಳಿತು ಈಗ ದೇಶದ ಗೃಹ ಸಚಿವರ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಅವರು ಏನಂತಂದ್ರು, ನಾಲಾಯಕ್ ಗೃಹ ಸಚಿವರು ಅಂತಂದ್ರು. ಅದು ದ್ವೇಷ ಭಾಷಣ ಅಲ್ವಾ? ನೀವು ಮಾಡಿ ತಂದಿರೋ ಬಿಲ್ ಯಾವುದು? ದ್ವೇಷ ಭಾಷಣದ್ದು. ದ್ವೇಷ ಭಾಷಣದ ಇದು ಬಿಲ್ಲಿನ ಮೇಲೆ ಮಾತಾಡುವಾಗ್ಲೇನೆ ನೀವು ದೇಶದ ಗೃಹ ಸಚಿವರ ಮೇಲೆ ನೀವು ಯಾವ ದ್ವೇಷ ಭಾಷಣ ಮಾಡ್ಲಿಲ್ವಾ? ಇದಕ್ಕೆ ಯಾರು ಹೊಣೆ? ಈಗ ಅವ್ರ ಮೇಲೆ ಏನ್ ಕ್ರಮ ಜರುಗಿಸ್ತೀರಿ? ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಇವತ್ತು ಮಾಡ್ಬೇಕಲ್ಲ ಅವರು. ಒಬ್ಬ ಮಂತ್ರಿ ಆದ್ರೆ ಅವ್ರಿಗೆ ಬೇರೆ ನ್ಯಾಯ, ಬೇರೆಯವ್ರಿಗೆ ಬೇರೆ ನ್ಯಾಯ ಇರುತ್ತಾ? ಸೇಮ್ ಥಿಂಗ್ ವಿಧಾನಸಭೆಯಲ್ಲೂ ಕೂಡ ಆಯ್ತು. ಬೈರತಿ ಸುರೇಶ್ ಅವರು, ಕರಾವಳಿ ಅವರು ಇರೋದೇ ಬೆಂಕಿ ಹಚ್ಚೋಕೆ ಅನ್ನೋಂಥದ್ದು ಹೇಳಿದ್ರು. ಇಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ನಿಂದನೆ ಮಾಡಿದ್ದಾರೆ. ಇದೆ ಈಗ ನನಗನ್ಸಂಗೆ ಇವರ ಕ್ಯಾಬಿನೆಟ್ ಅಲ್ಲೇನೆ ಅರ್ಧದಷ್ಟು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದೇನ ಜಾರಿಗೆ ಬಂದ್ರೆ ಅವರೇ ಮೊದಲು. ಮನ್ರೇಗಾ ಯೋಜನೆಯನ್ನ ರಾಮ್ಜಿ ಬಿಲ್ ಅಂತ ಹೇಳಿ ಹೆಸರು ಬದಲಾಯಿಸುವ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಇದ್ರೆ ಈತ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರ್ತಕ್ಕಂಥ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರುವ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾಡ್ತಾ ಇದೆ. ದ್ವೇಷ ಭಾಷಣ ಮಸೂದೆ ಕಾಯ್ದೆ ಆಗೋಕ್ ನಾವು ಬಿಡೋದೇ ಇಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಿಲ್ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಮಾರಕವಾದ ಬಿಲ್ ಅಂತ ಕೂಡ ಮಾತನಾಡಿದ್ದಾರೆ. ದ್ವೇಷ ಭಾಷಣದ ಬಿಲ್ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿರತಕ್ಕಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಆ ಬಿಲ್ ಪಾಸ್ ಆಗಿದೆ. ಇನ್ನು ಬಿಜೆಪಿ ಮುಂದಿನ ನಡೆ ಏನು ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಲ್ ಅನ್ನ ಈಗಾಗಲೇ ಎರಡೂ ಸದನದಲ್ಲೂ ಕೂಡ ಪಾಸ್ ಮಾಡಿಕೊಂಡಿದೆ ಬಹುಮತದ ಆಧಾರದ ಮೇಲೆ. ಸೊ ಇದನ್ನ ಮುಂದಿನ ಹೋರಾಟ ಯಾವ ರೀತಿ ಮಾಡುತ್ತೆ ಬಿಜೆಪಿ? ನೋಡಿ, ಇದು ರಾಜಕಾರಣಿಗಳನ್ನ, ಸರ್ಕಾರವನ್ನ ವಿರೋಧಿಸ್ತಕ್ಕಂಥ, ನಿಂದಿಸ್ತಕ್ಕಂಥ, ಅದು ಬೇರೆ ಬೇರೆ ಸಂಘಟನೆಗಳವರನ್ನ ಎಲ್ಲರನ್ನೂ ಅಣಿಯಲಿಕ್ಕೆ ಮಾಡಿರ್ತಕ್ಕಂಥ ಬಿಲ್ಲು. ಇದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೂ ಕೂಡ ಅವರಿಗೆ ಮೆಜಾರಿಟಿ ಇದೆ, ಅದರಿಂದಾಗಿ ಇವತ್ತು ಅವರು ಪಾಸ್ ಮಾಡ್ಕೊಂಡಿರ್ಬೋದು. ಇದು ಇಲ್ಲಿಗೆ ಉಳಿಯೋದಿಲ್ಲ. ಈಗಾಗಲೇ ದೇಶದಲ್ಲಿ ಬಿಎನ್ಎಸ್ ಆಕ್ಟ್ ಅನ್ನ ತರಲಾಗಿದೆ ಅನ್ನೋಂಥದ್ದು ಒಂದು ಕಡೆ, ಜೊತೆಯಲ್ಲಿ ಕೆಳಮನೆಯಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ಬಗ್ಗೆ ಏನಾದರೂ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ಈ ಬಿಲ್ ಜಾರಿಗೆ ತರೋದು ಬೇಡ ಅನ್ನೋಂಥದ್ದು ಏನಾದರೂ ಮನವಿಯನ್ನು ಮಾಡ್ತೀರಾ ಅಂತ? ಖಂಡಿತವಾಗಿಯೂ ನೋಡಿ, ಈಗಾಗಲೇ ದ್ವೇಷ ಭಾಷಣ ಯಾರೇ ಮಾಡಿದ್ರು ಅದನ್ನ ಹತ್ತಿಕ್ಕಲಿಕ್ಕೆ ಮತ್ತೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಹಲವು ಕಾನೂನುಗಳಿದೆ. ಅದನ್ನೇ ಬಿಎನ್ಎಸ್ ಅಡಿಯಲ್ಲೂ ಕೂಡ ನನ್ನ ಮೇಲೇನೆ ಇವತ್ತು ನಾನು ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ನನ್ನ ಮೇಲೇನೆ ಏನು ಎಫ್ಐಆರ್ ಆಯಿತು, ನಾನ್ ಬೇಲೆಬಲ್ ಆಯಿತು, ಇದೆಲ್ಲವನ್ನೂ ಕೂಡ ಆ ಕಂಪ್ಲೇಂಟ್ ಅಲ್ಲೂ ಕೂಡ ನಾನು ದ್ವೇಷ ಭಾಷಣ ಮಾಡಿದ್ದೀನಿ ಅಂತಂದಿಲ್ಲ. ಮುಂದೆ ಇಂಥದ್ದು ಆಗೋ ಸಂದರ್ಭ ಇದೆ ಅಂತ ಹೇಳ್ಕೊಂಡು ಒಂದು ಇದು ಕೊಟ್ಟಿದ ತಕ್ಷಣನೇ ನನ್ನನ್ನೇ ನಾನ್ ಬೇಲೆಬಲ್ ಮಾಡಿದ್ರು. ಇದನ್ನ ನಿದರ್ಶನವಾಗಿ ನಾನು ಕೊಟ್ಟು ಯಾವ ರೀತಿ ಮಿಸ್ಯೂಸ್ ಮಾಡಬಹುದು ನೀವು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇಷ್ಟಾದರೂ ಕೂಡ ಅವರು ನಾವು ಆಟಕ್ಕೆ ಬಿದ್ದು ಇದನ್ನು ಮಾಡಿದ್ದಾರೆ. ಇದನ್ನ
ನಾವು ಹೋರಾಟವೂ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಯಾಕೆಂತಂದ್ರೆ ನಮ್ಮ ಮೇಲೆ ಮಾತ್ರ ಅಲ್ಲ, ನಮಗೆ ಭಯ ಇಲ್ಲ. ಇವರು ನಮ್ಮನ್ನು ಎಷ್ಟೇ ಭಯ ಪಡಿಸಿದ್ರು ನಾವು ಯಾವ ದ್ವೇಷ ಭಾಷಣವೂ ಮಾಡೋದಿಲ್ಲ, ಏನಿಲ್ಲ. ಆದ್ರೆ ನೋಡಿ, ಈ ಕಚೇರಿಯಲ್ಲೇ ಕುಳಿತು, ಈ ಸದನದಲ್ಲೇ ಕುಳಿತು ಈಗ ದೇಶದ ಗೃಹ ಸಚಿವರ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಅವರು ಏನಂತಂದ್ರು, ನಾಲಾಯಕ್ ಗೃಹ ಸಚಿವರು ಅಂತಂದ್ರು. ಅದು ದ್ವೇಷ ಭಾಷಣ ಅಲ್ವಾ? ನೀವು ಮಾಡಿ ತಂದಿರೋ ಬಿಲ್ ಯಾವುದು? ದ್ವೇಷ ಭಾಷಣದ್ದು. ದ್ವೇಷ ಭಾಷಣದ ಇದು ಬಿಲ್ಲಿನ ಮೇಲೆ ಮಾತಾಡೋದಾಗ್ಲೇನೆ ನೀವು ದೇಶದ ಗೃಹ ಸಚಿವರ ಮೇಲೆ ನೀವು ಯಾವ ದ್ವೇಷ ಭಾಷಣ ಮಾಡ್ಲಿಲ್ವಾ? ಇದಕ್ಕೆ ಯಾರು ಹೊಣೆ? ಈಗ ಅವ್ರ ಮೇಲೆ ಏನ್ ಕ್ರಮ ಜರುಗಿಸ್ತೀರಿ? ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಇವತ್ತು ಮಾಡ್ಬೇಕಲ್ಲ ಅವರು. ಒಬ್ಬ ಮಂತ್ರಿ ಆದ್ರೆ ಅವ್ರಿಗೆ ಬೇರೆ ನ್ಯಾಯ, ಬೇರೆಯವ್ರಿಗೆ ಬೇರೆ ನ್ಯಾಯ ಇರುತ್ತಾ? ಸೇಮ್ ಥಿಂಗ್ ವಿಧಾನಸಭೆಯಲ್ಲೂ ಕೂಡ ಆಯ್ತು. ಬೈರತಿ ಸುರೇಶ್ ಅವರು, ಕರಾವಳಿ ಅವರು ಇರೋದೇ ಬೆಂಕಿ ಹಚ್ಚೋಕೆ ಅನ್ನೋಂಥದ್ದು ಹೇಳಿದ್ರು. ಇಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ನಿಂದನೆ ಮಾಡಿದ್ದಾರೆ. ಇದೆ ಈಗ ನನಗನ್ಸಂಗೆ ಇವರ ಕ್ಯಾಬಿನೆಟ್ ಅಲ್ಲೇನೆ ಅರ್ಧದಷ್ಟು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದೇನ ಜಾರಿಗೆ ಬಂದ್ರೆ ಅವರೇ ಮೊದಲು